ಚಿತ್ರದುರ್ಗ ತಾಲೂಕಿನ ಭೀಮಸಮುದ್ರದಲ್ಲಿ ಹೆಚ್ಚಾಯಿತು ಮೈನ್ಸ್ ಲಾರಿ ಓಡಾಟ. ಲಾರಿಗಳ ಓಡಾಟದಿಂದ ಸುತ್ತಲ ಗ್ರಾಮಗಳಲ್ಲಿ ರಸ್ತೆ ಹಾಳಾಗಿ ಜನರಿಗೆ ತೊಂದರೆ. ಕೂಡಲೇ ಲಾರಿಗಳ ಓಡಾಟ ನಿಲ್ಲಿಸುವಂತೆ ರೈತರಿಂದ ಅಧಿಕಾರಿಗಳಿಗೆ ಎಚ್ಚರಿಕೆ. ಮೈನ್ಸ್ ಲಾರಿ ಓಡಾಟದಿಂದ ಚಿತ್ರದುರ್ಗ ತಾಲೂಕಿನ ಭೀಮಸಮುದ್ರ ಗ್ರಾಮದಲ್ಲಿ ರಸ್ತೆ ಹಾಳಾಗಿದ್ದು, ಕೂಡಲೇ ರಸ್ತೆ ರಿಪೇರಿ ಮಾಡಿ, ಇಲ್ಲವೇ ರಸ್ತೆ ರಿಪೇರಿ ಮಾಡುವವರಿಗೆ ಮೈನ್ಸ್ ಲಾರಿ ಓಡಾಟ ಬಂದ್ ಮಾಡಿ ಅಂತ ಒತ್ತಾಯಿಸಿ ಸುತ್ತಮುತ್ತಲಿನ 10 ಗ್ರಾಮಗಳ ರೈತರು ರಸ್ತೆ ತಡೆದು ಪ್ರತಿಭಟನೆಯನ್ನ ನಡೆಸಿದ್ರು. ಭೀಮಸಮುದ್ರ ಗ್ರಾಮದ ಹೊರ ವಲಯದ ಬೆಟ್ಟದಲ್ಲಿ ವಿವಿಧ ಕಂಪನಿಗಳು ಮೈನಿಂಗ್ ಮಾಡ್ತಾ ಇವೆ. ಭೀಮಸಮುದ್ರ ಗ್ರಾಮದ ರಸ್ತೆ ಮೂಲಕ ಭಾರಿ ಗಾತ್ರದ ಲಾರಿಗಳ ಮೂಲಕ ಅದಿರು ಸಾಗಾಟ ಮಾಡ್ತಾರೆ. ಹಾಗಾಗಿ ರಸ್ತೆ ಸಂಪೂರ್ಣ ಹಾಳಾಗಿದೆ. ಬೈಕ್ ಸವಾರರು ಬಿದ್ದು ಎದ್ದು ಸಂಚಾರ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಮಾರ್ಗವಾಗಿ ಸಂಚರಿಸಲು ಬೈಕ್ ಹಾಗೂ ಶಾಲಾ ವಾಹನಗಳ ಚಾಲಕರು ಹಿಂದೇಟು ಹಾಕ್ತಿದ್ದಾರೆ. ಈಗ ಒಂದು ಕಷ್ಟಕ್ಕೇನಾರ ಎಮರ್ಜೆನ್ಸಿ ಬಾಣ್ತೆರೆ ಇರ್ಬೋದು, ವಯೋವೃದ್ಧರೇ ಆಗಿರ್ಬೋದು, ಕೈಕಾಲು ಮುರ್ಕೊಂಡರೆ ಆಗಿರ್ಬೋದು, ವಿತ್ ಪಾಳ್ಯ, ನೆಲ್ಲಿಕಟ್ಟೆ, ಮಳಲಿ 3 ಹಳ್ಳಿಯಿಂದ ನಾವು ಆಂಬುಲೆನ್ಸ್ ಫೋನ್ ಮಾಡಿದ್ರೆ 108ಗೆ ನೀವು ಭೀಮಸಮುದ್ರ ತರ್ರಿ, ಅಲ್ಲೇವರೆಗೂ ನಾವು ಬರೋಕ್ಕಾಗಲ್ಲ, ರೋಡ್ ಹಾಳಾಗಿದೆ, ನಾವು ಬಿದ್ದು ಸಾಯನ ಅಂತ ಕೇಳ್ತಾರೆ. ನಾವು ಇದಕ್ಕೇನು ಮಾಡಬೇಕು? ಯಾರ ಹತ್ರ ಹೋಗ್ಬೇಕು? ಇದೆಲ್ಲ ಪರಿಹಾರ ಯಾರು ಕೊಡ್ತಾರೆ? ನಮಗೆ ಜೀವಗಳು ಹೋದ್ರೆ ಏನು ಮಾಡ್ತಾರೆ? ಬೆಳೆ ನಷ್ಟ ಆದರೆ ಬೆಳೆ ಪರಿಹಾರ ಕೊಡ್ಬೋದು, ಜೀವ ಹೋದ್ರೆ ಯಾರು ಜವಾಬ್ದಾರಿ? ಅದಕ್ಕೆ ಸುಮಾರು 60ರಿಂದ 70 ಜನ ನಾವು ಅಡ್ಮಿಟ್ ಮಾಡಿದ್ವಿ 6 ತಿಂಗಳಿಂದ ಈಚೆಗೆ. ಇವತ್ತು ಸ್ಟ್ರೈಕ್ ಮಾಡುವ ಉದ್ದೇಶ ಏನಂದರೆ, ಗಣಿಗಾರಿಕೆಯಿಂದ ನಮಗೆ ತುಂಬ ತೊಂದರೆ ಆಗಿದೆ. ರೋಡುಗಳು ಹದಗೆಟ್ಟಿದೆ. ಯಾವುದೇ ರೀತಿಯಾದ ರೋಡ್ಗಳಿಗೆ ಎಷ್ಟೇ ಸಲ ಮನವಿ ಮಾಡಿದರೂ ರೋಡ್ ರಿಪೇರಿ ಆಗ್ತಾ ಇಲ್ಲ. ಹಾಗಾಗಿ ನಾವು ಭಾಳ ಸಲ ಮನವಿ ಕೊಟ್ಟಿದ್ದೀವಿ. ಯಾವುದೇ ಮನವಿಗೆ ಸ್ಪಂದಿಸದೆ ನಮ್ಮನ್ನು ಹಳ್ಳಕ್ಕೆ ತಳ್ತಿದ್ದಾರೆ. ಪ್ರತಿ ಒಂದು ದಿವಸನೂ ಒಬ್ಬರಾದ್ರೂ ಫ್ರ್ಯಾಕ್ಚರ್ ಮಾಡ್ಕೊಂಡು ಹೋಗ್ತಾನೆ ಇದ್ದಾರೆ ಈ ರೋಡಲ್ಲಿ. ಫ್ರ್ಯಾಕ್ಚರ್ ಅಂದರೆ ಯಾವ ಥರ ಅಂದರೆ ಕೈ ಮುರಿಬೇಕು, ಇಲ್ಲ ಕಾಲು ಮುರಿಬೇಕು, ಇಲ್ಲ ಜೀವನೇ ಹೋಗಬೇಕು, ಆ ಥರ ಇದೆ ರೋಡ್ಗಳು. ಹಾಗಾಗಿ ನಾವು ಭಾಳ ದಿವಸದಿಂದ ಹೇಳಿ ಸಾಕಾಗಿ ಇವತ್ತು ಗಣಿಗಾರಿಕೆ ವೆಹಿಕಲ್ಸ್ಗಳನ್ನು ಪೂರ ಬಂದ್ ಮಾಡಿದ್ದೀವಿ. ಹಾಗಾಗಿ ಈಗ ಎಲ್ಲ ರೈತರು ಮುಖಂಡರು ಮತ್ತು ರೈತರು ಪ್ರತಿಯೊಬ್ಬರು ಇವತ್ತು ಹೋರಾಟಕ್ಕೆ ಇಳಿದಿದ್ದಾರೆ. ಈ ಹೋರಾಟ ಇದು ಕ್ಲಿಯರ್ ಆಗೋವರೆಗೂ ನಿಲ್ಲಲ್ಲ. ಎಷ್ಟೇ ದಿವಸ ಆಗಲಿ ಈ ಹೋರಾಟವನ್ನು ಮುಂದುವರಿಸ್ತೀವಿ. ಇನ್ನು ರೈತರಿಗೆ ಹಾಗೂ ಸುತ್ತಮುತ್ತಲ ಗ್ರಾಮಗಳ ಗ್ರಾಮಸ್ಥರು ಸಂಚಾರ ಮಾಡಲು ಪರದಾಡುವಂತಾಗಿದೆ. ಎಲ್ಲ ಗೊತ್ತಿದ್ರೂ ಅಧಿಕಾರಿಗಳು ಜಾಣ ಕುರುಡರಂತೆ ವರ್ತನೆ ಮಾಡ್ತಿದ್ದಾರೆ. ಈ ರಸ್ತೆ ರಿಪೇರಿ ಮಾಡಿಸಿ, ಇಲ್ಲವೇ ರಸ್ತೆ ರಿಪೇರಿ ಆಗುವವರೆಗೂ ಟ್ರಕ್ ಸಂಚಾರ ಬಂದ್ ಮಾಡಿ ಅಂತ ರೈತ ಮುಖಂಡರು ರಸ್ತೆಯನ್ನ ತಡೆದು ಪ್ರತಿಭಟನೆಯನ್ನ ನಡೆಸಿದ್ರು. ದಯವಿಟ್ಟು ಎಲ್ಲರೂ ಈಗ ನಮ್ದು ಏನಂತಂದ್ರೆ, ರೈತ ಸಂಘ ಸರ್ಕಾರದ ಸೌಲಭ್ಯಗಳನ್ನು ರೈತರಿಗೆ ಸಿಗದೇ ಇದ್ದರೆ ಅದರ ವಿರುದ್ಧ ನಾವು ಹೋರಾಟವನ್ನು ರೂಪಿಸ್ಕೊಳ್ತೀವಿ. ಅರ್ಥ ಆಯ್ತಾ? ಈಗ ನೀವು ಸುಮಾರಾಗಿ 2-3 ವರ್ಷದ 8-10 ವರ್ಷದ ನಿಮ್ಮ ಪಾಪ ನೊಂದಿದ್ದೀರ, ನಿಮಗೆ ನ್ಯಾಯ ಸಿಕ್ಕಿಲ್ಲ. ಈಗ ತಾವು ನಾಳೆ ಸರ್ ನಾವು ಜಿಲ್ಲಾಧಿಕಾರಿಗೆ ನಮ್ಮ ಜಿಲ್ಲಾ ರೈತ ಸಂಘದಿಂದ ನಾವು ಒಂದು ಮನವಿ ಕೊಡ್ತೀವಿ. ಏನಂತ, ಇಷ್ಟು ದಿವಸದೊಳಗಾಗಿ ಭೀಮಸಮುದ್ರ ರಸ್ತೆಯನ್ನು ಮೇನ್ಸ್ ಅವೆಲ್ಲ ನಿಲ್ಲಿಸಬೇಕು. ಆಮೇಲೆ ರೈತರಿಗೆ ಅಲ್ಲಿ ಒಂದು ನಾವು ನೋಡಿ ಸರ್, ಒಂದು ಮೇವು ತಿಂದುಬಿಟ್ಟು 4-5 ಜನ ಸತ್ತರು ಅಲ್ಲಿ ದೊಡ್ಡ ಮಗ್ಗಲಾಗೆ. ನಾವೇ ಕಣ್ಣ ನೋಡ್ಕೊಂಡ್ಬಂದ್ವಿ. ಮತ್ತು ಇದೆಲ್ಲ ದೊಡ್ಡ ಇದೆಲ್ಲ ಸರಿಯಾಗಬೇಕಲ್ಲ. ಏನವ್ರ ಮೇನ್ಸ್ ಹೊಡೆಯೋದಂದಲ್ಲ, ಅವರು ಸರ್ಕಾರ ನಿಯಮಗಳನ್ನು ಪಾಲಿಸ್ಬೇಕು. ಅವರು ಈಗ ಪಿಡಬ್ಲ್ಯೂಗೆ ಏನಿರುತ್ತೆ 20 ಟನ್ ಹೊಡಿಬೇಕೆಂಬುದು ನಿಯಮ ಇರುತ್ತೆ. ಇವರು 60 ಟನ್ ಹೊಡಿತಾರೆ. ಇನ್ನು ಸ್ಥಳಕ್ಕೆ ಚಿತ್ರದುರ್ಗ ಗ್ರಾಮಾಂತರ ಪೊಲೀಸರು ಭೇಟಿಯನ್ನ ನೀಡಿ ಪ್ರತಿಭಟನಾಕಾರರ ಮನವೊಲಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ರು. ವೆಂಕಟಾಚಲಪತಿ, ಪ್ರಜಾಶಕ್ತಿ ಟಿವಿ, ಚಿತ್ರದುರ್ಗ.